ಟಿಎಂಸಿ ಗೂಂಡಾಗಳು ಹೊಡೆದು ಬಡ್ದು ಓಟ್ ಹಾಕ್ಸಿದ್ರು. ಈಗ ನೋಡಿದ್ರ ಇವಿಎಂ ಬದಲಾಯಿಸಕ್ಕ ಟ್ರೈ ಮಾಡಿದ್ರು. ಓಟ್ ಚೋರಿ ಅನ್ನೋ ಮಂದಿಗೆ ಇದೆಲ್ಲ ಕಾಣಿಸಂಗಿಲ್ಲೇನು? ಎಷ್ಟೋ ಕಡೆ ಫೇಕ್ ಇವಿಎಂ ಮಷಿನ್ಗಳು ಎಲೆಕ್ಷನ್ ಕಮಿಷನ್ಗೆ ಸಿಕ್ಕಾವ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಒಳಗ ಭಾರಿ ಸಂಚಲನ ಸೃಷ್ಟಿಯಾಗಿತ್ತು. ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾದಾಗ ಹಿಂದೂಗಳಿಗೆ ಎಷ್ಟೋ ಮಂದಿಗೆ ಓಟ್ ಹಾಕಕ್ಕೆ ಆಗಿಲ್ಲ. ಬಿಜೆಪಿ ಇವಿಎಂಗಳನ್ನ ಕಾವಲುಗಾರನಂತಲೇ ಕಾಯಕತ್ತಿತ್ತು. ರಾಹುಲ್ ಗಾಂಧಿಯಿಂದ ಹಿಡಿದು ಮಮತಾ ಬ್ಯಾನರ್ಜಿ ತನಕನೂ ಓಟ್ ಚೋರಿ ಅಂತಾರ. ಬಿಜೆಪಿ ಇವಿಎಂನ ಹ್ಯಾಕ್ ಮಾಡ್ತೈತಿ, ಓಟ್ ಚೋರಿ ಮಾಡ್ತೈತಿ ಅಂತ ಬಿಟ್ಟು ಬಿಡ್ಲಾರ್ದ ಆರೋಪ ಮಾಡ್ತಾರ. ಸಾಕ್ಷಿ ಕೇಳಿದ್ರೆ ಅವ್ರ ಕಡೆ ಸಾಕ್ಷಿ ಇರುವುದಿಲ್ಲ, ಬಟ್ ಆರೋಪ ಬಹಳ ಮಾಡ್ತಾರ, ಬಿಡೋದೇ ಇಲ್ಲ. ಆದ್ರ ನಿನ್ನೆ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಇತ್ತು, ಮೊದಲನೇ ಹಂತದ್ದು. ಅಲ್ಲಿ ಓಟ್ ಚೋರಿ ಆಗಕತ್ತಿದ್ನ ತಡೆದಿದ್ದ ಬಿಜೆಪಿ. ಮಮತಕ್ಕನ ಚೇಲಾಗಳು ಯಾವ್ಯಾವ ರೀತಿ ಓಟ್ ಚೋರಿ ಮಾಡತ್ತಿದ್ರು ಗೊತ್ತೇನ್ರಿ? ಮೊದಲ ಹೇಳಿ ಕೇಳಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಒಂದೋ ಎರಡೋ ಅಲ್ಲಿ ಅವಾಂತರ. ಟಿಎಂಸಿ ಗೂಂಡಾಗಳಂತರೂ ಯಾರೆಲ್ಲ ಬಿಜೆಪಿಗೆ ಅಥವಾ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾರ ಅಂತ ಗೊತ್ತಾದ್ರೆ ಅವ್ರನ್ನ ಮನೆ ಬಿಟ್ಟು ಹೊರಗೆ ಬರಕ ಬಿಡುದಿಲ್ಲ, ಓಟ್ ಹಾಕಕ್ಕೆ ಬಿಡುದಿಲ್ಲ, ಅಂದಿಸ್ತಾರ. ಟಿಎಂಸಿಗೆ ಓಟ್ ಹಾಕಿದ್ದು ನಮಗೆ ಗೊತ್ತಾಗಬೇಕು, ಫೋಟೋ ಕೊಡ್ರಿ ಅಂತಾರ. ಕೆಲವೊಬ್ರು ಅವ್ರು ಬೆನ್ನತ್ತು ಹೋಗಿಬಿಡ್ತಾರ ಓಟ್ ಹಾಕಕ್ಕೆ. ಇಷ್ಟೆಲ್ಲಾದ್ರ ಹಿಂದೆ ಇವಿಎಂಗಳನ್ನ ಹ್ಯಾಕ್ ಮಾಡೋಕೆ ಆಗೋದಿಲ್ಲ ಅಂತ ಗೊತ್ತಾಗಿ ಡೂಪ್ಲಿಕೇಟ್ ಇವಿಎಂಗಳನ್ನ ಅಲ್ಲಿ ಇಡೋ ಕೆಲಸ ಮಾಡತ್ತಿದ್ರಂತ. ಅವ್ರನ್ನೆಲ್ಲ ಪತ್ತೆ ಮಾಡಿ ಇವಿಎಂ ಸಮೇತ ಅಂದ್ರೆ ಸಾಕ್ಷಿ ಸಮೇತ ಹಿಡಿದುಕೊಟ್ಟು ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟು ಏನೇನೆಲ್ಲ ಪಾಪ ಬೇರೆ ಪಕ್ಷದವ್ರು ಸರ್ಕಸ್ ಮಾಡಿದ್ರು. ಬಿಜೆಪಿ ಅಂತೂ ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಸಾಕಷ್ಟು ಕಡೆ ಇವಿಎಂಗಳ ಡೂಪ್ಲಿಕೇಟ್ ಇವಿಎಂಗಳನ್ನ ಹಿಡಿಯೋ ಕೆಲಸ ಮಾಡೈತಿ. ಮುರ್ಷಿದಾಬಾದ್ನ ಬರ್ವಾನ್ ಒಳಗ ಇವಿಎಂಗಳ ಒಳಗ ಅಕ್ರಮವಾಗಿ ಓಟ್ ಹಾಕಕ ಅಥವಾ ಇವಿಎಂ ಚೇಂಜ್ ಮಾಡೋ ಕೆಲಸ ನಡೆದಿತ್ತಂತ. ಜನ ಓಟ್ ಮಾಡಿದ ಇವಿಎಂನ ರೀಪ್ಲೇಸ್ ಮಾಡಿದ್ರ ಅದ್ರೊಳಗೆಲ್ಲ ಟಿಎಂಸಿದ ಓಟ್ ಇರಬಹುದು. ಹಿಂಗಾಗಿ ಅವರು ಹಿಂಗಿಡಾಕ್ ಬರಾಕತ್ತಿದ್ರು, ನಾವು ಹಿಡ್ದೀವಿ ಅಂತ ಬಿಜೆಪಿ ಕಾರ್ಯಕರ್ತರು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಂದಾರ. ಅದಾದ್ಮೇಲೆ ಆಕ್ಷನ್ ತಗೊಂಡ್ರು. ಅಲ್ಲಿ ಗದ್ದಲ ಹೆಂಗ್ ಕ್ರಿಯೇಟ್ ಆಗಿತ್ತು ನೋಡ್ರಿ. আপনি কাজটা খুলুন না স্যার, কথা বলবো তো, কাজটা খুলুন। ছাড়েন তৃণমূলের, এখনো পর্যন্ত চটে যাচ্ছে সরকারি। 4 তারিখের পর সরকার থাকবে না স্যার, একটু তাকাবেন স্যার। দেখেন প্রিসাইডিং তৃণমূলের দালাল এখনো পর্যন্ত চটি চাটা ছাড়ছে না। দেখুন ইভিএম, আপনি এই ইভিএম নিয়েছেন, কার দেখুন এনারা বলছিলেন দায়িত্ব নিয়ে যাচ্ছেন, এনারা বলছিলেন পেছনে সেন্ট্রাল ফোর্স ওনাদেরকে বলেছে ইভিএম নিয়ে যেতে, এখনো সেন্ট্রাল ফোর্স আসেনি। ಇನ್ನ ಬಾಕೋಡ ಜಿಲ್ಲೆಯ ಶಾಲ್ತೋರಾದಾಗ ಒಂದು ಬುಲೋರೋ ಗಾಡಿ ಒಳಗ ಸಾಕಷ್ಟು ಇವಿಎಂ ಮಷಿನ್ಗಳನ್ನ ತಗೊಂಡು ಟಿಎಂಸಿಯ ಕಾರ್ಯಕರ್ತ ಹೊಂಟಿದ್ದಂತ. ಅದನ್ನ ಬಿಜೆಪಿಯ ಕಾರ್ಯಕರ್ತೆ ಚಂದನಾ ಬೌರಿ ಹಿಡಿದು ನಿಲ್ಲಿಸಿ ದಿಟ್ಟತನದಿಂದ ಇವು ಎಲ್ಲಿವು, ಯಾರು ಕೊಟ್ರು, ಅದ್ರ ಜೊತೆ ಆ ಇವಿಎಂ ಮಷಿನ್ಗಳ ಜೋಡಿ ಟಿಎಂಸಿಯ ಫ್ಲಾಗ್ ಇತ್ತು ಪಕ್ಷದ್ದು, ಅದನ್ನ ಹಿಡಿದು ಎಲೆಕ್ಷನ್ ಕಮಿಷನ್ ಬಂದು ಅದನ್ನ ವೆರಿಫೈ ಮಾಡೋ ತನಕ ಅಲ್ಲಿಂದ ಸರ್ದಿಲ್ಲ ಆ ದಿಟ್ಟ ಮಹಿಳೆ. ಅಲ್ಲೂ ಕೂಡ ಅದಂಗ ಇದಿಂಗ ಅಂತ ಗದ್ದಲ সৃষ্টিನ ಆಗಿತ್ತು. তৃণমূলের ফেলাগ দেখুন, এই যে তৃণমূলের ফেলাগ রয়েছে দেখুন, তৃণমূলের ফেলাগ ইভিএম রয়েছে, তৃণমূলের ফেলাগ গোষ্ঠী ধান বান বইয়া আমি গাড়িতে আগুন ধরাই দেবো। এগুলো তৃণমূলের সব ফেলাগ, এগুলো তৃণমূলের ফেলাগ, এগুলো কি এগুলো তৃণমূলের ফেলাগ নিয়ে জানোয়ার, কোন জানোয়ার ঘুরছে, হ্যাঁ? তৃণমূলের গাড়ি রয়েছে, তৃণমূলের পতাকা নিয়ে পরে গাড়িতে ঘুরছে, হ্যাঁ? গাড়ি আর ক্যামেরা, গাড়িটা কার? এই গাড়িটা কার? হ্যাঁ? কে বলছিলেন যে আমি আসছিলাম পেছনে বাঁচান, আমার গাড়ি কার হয়ে গেছে? কে বলছিলেন বলুন, এখনই বলুন। আপনি কি করছিলেন অফিসে? আপনি অফিসে কি করছিলেন? ಇನ್ನ ಇದೇ ಮುರ್ಷಿದಾಬಾದ್ನ ಇನ್ನೊಂದು ವಾರ್ಡ್ ಒಳಗ ಇದೇ ರೀತಿ ಘಟನೆ ನಡೆದಿತ್ತು. ಆದ್ರ ರಾತ್ರಿ ಮಾಡಕ ಟ್ರೈ ಮಾಡಕತ್ತಿದ್ರು. ಕತ್ತಲಾದ್ಮೇಲೆ ಇವಿಎಂ ಮಷಿನ್ಗಳನ್ನ ಅಂದ್ರ ಅವ್ರ ಕಡೆ ಇರೋ ಮಷಿನ್ಗಳನ್ನ ಇಲ್ಲಿ ರೀಪ್ಲೇಸ್ ಮಾಡಬೇಕು ಅಂತ ಹೊತ್ಕೊಂಡು ಬರ್ತಿರ್ಬೇಕಾದ್ರ ಆ ಗಾಡಿನ ಬಿಜೆಪಿ ಅವರು ಹಿಡಿದು ಪೊಲೀಸರನ್ನ ಕರೆಸಿ ಇವು ಎಲ್ಲಿಯೂ ಬಂದು ಹೆಂಗ್ ಬಂದು ಹೇಳ್ರಿ ಅಂತ ಪಟ್ಟು ಹಿಡಿದು ಬಿಟ್ಟಿದ್ರು. ಆ ಸಂದರ್ಭದಾಗೂ ಕೂಡ ಹಂಗಲ್ಲ ಹಿಂಗಲ್ಲ ಅಂತ ತ್ಯಾಪಿ ಹಾಕೋ ಕೆಲಸ ಟಿಎಂಸಿ ಅವ್ರು ಮಾಡಿದ್ರು ಕೂಡ ಪೊಲೀಸರು ಎಲೆಕ್ಷನ್ ಕಮಿಷನ್ ಅವರು ಬಿಡ್ಲಿಲ್ಲ. ಟಿಎಂಸಿ ಅವರ ಜೋಡಿ ಅಲ್ಲಿನ ಸ್ಥಳೀಯರು ಕೂಡ ಅವರ ಕೈ ಜೋಡಿಸೋ ಕೆಲಸ ಮಾಡಾಕತ್ತಿದ್ರು. সেই চিত্র কিন্তু তুলে ধরছি। ಬರೀ ಬಿಜೆಪಿ ಅವರು ಈ ರೀತಿ
ಕಳ್ಳ ಮಾಲ್ ಬರೋದನ್ನ ಹಿಡಿದಿಲ್ಲ. ಬದಲಿಗೆ ಸ್ಟ್ರಾಂಗ್ ರೂಮ್ನಾಗ EVM ಮಷಿನ್ಗಳನ್ನ ಇಟ್ಟ ಮೇಲೆ ಲಾಕ್ ಸರಿಯಾಗಿ ಆಗೈತೋ ಇಲ್ಲೋ, ಲಾಕ್ ಮೇಲೆ ಸೀಲ್ ಬಿದ್ದೈತೋ ಇಲ್ಲೋ, ಒಂದು ವೇಳೆ ಸೀಲ್ ಬಿದ್ದರೂ ಅದನ್ನು ತೆಗ್ಯಾಕೆ ಬರ್ತೈತೇನೋ, ಯಾರಾದರೂ ಬಂದು ಮಷಿನ್ಗಳನ್ನ ತೊಗೊಂಡೋಗೋ ಚಾನ್ಸಸ್ ಇದ್ದಾವೇನು ಅಂತ ಕಣ್ಗಾವಲಾಗಿ ನಿಂತಿದ್ರು. ಎಲ್ಲ ಚೆಕ್ ಮಾಡಕತ್ತಿದ್ರು. ಕಾವಲುಗಾರನ ಥರ ಪ್ರತಿಯೊಂದನ್ನು ಚೆಕ್ ಮಾಡಿ ಯಾವುದು ಸರಿ ಇಲ್ಲ ಅಂದ್ರೆ ಅದನ್ನು ಸರಿ ಮಾಡಿಸೋ ಕೆಲಸ ಮಾಡತ್ತಿದ್ರು. আপনি যে আগে দিয়েছিল ನಿನ್ನೆ ಎಲೆಕ್ಷನ್ ಏನು ನಡೆದೈತಲ್ಲ ಅದೆಲ್ಲ ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾದಾಗ, ಅಂದ್ರೆ ಮೋಸ್ಟ್ ಆಫ್ ದೆಮ್ ಭಾಳಷ್ಟು ಮಂದಿ ಅಲ್ಲಿ ಮುಸ್ಲಿಮ್ರೇ ಇದ್ದಾರೆ. ಬಹಳಷ್ಟು ಬಾಂಗ್ಲಾದೇಶದ ಮಂದಿ ಅಲ್ಲಿ ಬಂದು ಇದ್ದಾರು ಅನ್ನೋ ಅಂತ ಆರೋಪ ಹೊತ್ಕೊಂಡಿರುವಂಥ ಜಾಗಗಳವೆಲ್ಲ. ಅಲ್ಲಿ ಒಂದಲ್ಲ ಒಂದು ಅಕ್ರಮ ಮಾಡಕ್ಕೆ ಪ್ರಯತ್ನಗಳು ನಡೆದಾವಂತ. ಕೆಲವೊಂದು ಕಡೆ ಅವರು ಸಕ್ಸಸ್ಸು ಆಗ್ಯಾರ ಅನ್ನೋ ಆರೋಪ ಕೇಳಿ ಬರಾಕತ್ತೈತಿ. TMC ಕಾರ್ಯಕರ್ತರು ಮಂದಿನ ಹೆದರಿಸಿ ಬದ್ರಿಸಿ ಓಟ್ ಹಾಕಿಸ್ಕೊಂಡಾರ. ಕೆಲವೊಂದು ಕಡೆ ತಾವ ಒತ್ತಿದಾರ. ಕೆಲವೊಂದು ಕಡೆ EVM ಮಷಿನ್ಗಳನ್ನ ರೀಪ್ಲೇಸ್ ಮಾಡಕ್ಕೆ ಬಹಳಷ್ಟು ಟ್ರೈ ಮಾಡ್ಯಾರ. ಕೆಲವೊಮ್ಮೆ ಮಾಡಿರ್ಬಹುದು ಅನ್ನೋ ಸಾಕಷ್ಟು ಆರೋಪಗಳು, ಸಾಕಷ್ಟು ಸಾಕ್ಷಿಗಳು ಸಿಗಾಕತ್ತಾವ. ಎಷ್ಟೋ ಕಡೆ ಮುಸ್ಲಿಮ್ರು ಹಿಂದೂಗಳನ್ನ ವೋಟ್ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅನ್ನೋ ಮಾತುಗಳು ಕೇಳಿ ಬರಾಕತ್ತಾವ. ಇದೆಲ್ಲದ್ರ ನಡ್ಬರ್ಕ ನಿನ್ನೆ ಪಶ್ಚಿಮ ಬಂಗಾಳದ ಮೊದಲ ಹಂತದ ಎಲೆಕ್ಷನ್ ಮುಗಿದೈತಿ. ಈಗ ರಿಸಲ್ಟ್ ಬರೋದಕ್ಕಿಂತ ಎರಡನೇ ಹಂತದ ಎಲೆಕ್ಷನ್ ಒಳಗೆ ಇದ್ಯಾವುದೂ ರಿಪೀಟ್ ಆಗ್ಲಾರ್ದಂಗೆ ನೋಡ್ಕೋಬೇಕಾಗಿರೋದು ಎಲೆಕ್ಷನ್ ಕಮಿಷನ್. ಈಗಲೇ ಸಾಕಷ್ಟು ಫೋರ್ಸನ್ನು ಅಲ್ಲಿ ಆ್ಯಡ್ ಮಾಡಿತ್ತು. ಆದ್ರೂ ಅಲ್ಲಿನ ಮಂದಿ ಫೋರ್ಸನ್ನು ಲೆಕ್ಕ ತಗೊಳ್ಳಿಲ್ಲ, ಆರ್ಮಿಯವ್ರನ್ನೂ ಲೆಕ್ಕ ತಗೊಳ್ಳಿಲ್ಲ, ಪೊಲೀಸರದ್ದು ಲೆಕ್ಕ ತಗೊಂಡಿಲ್ಲ. ಹಂಗೆ ದಾಳಿಗಳನ್ನ ಮಾಡ್ಯಾರ. ಈಗ ನೆಕ್ಸ್ಟು ಇದೇ ಫೋರ್ಸ್ನ ಡಬಲ್ ಮಾಡಿ ಎಲೆಕ್ಷನ್ ಕಮಿಷನ್ ಮುತುವರ್ಜಿ ವಹಿಸ್ತೈತೇನು ನೋಡ್ಬೇಕಾಗಿತ್ತು.